ಸತತ 9 ದಿನಗಳ ಹೋರಾಟದ ನಂತರ ರಾಜ್ಯ ಸರ್ಕಾರ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಆದರೆ ಸರ್ಕಾರದ ಈ ನಿರ್ಧಾರವನ್ನ ಬಾಗಲಕೋಟೆ ಜಿಲ್ಲೆಯ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಧಾರಕ್ಕೆ ರೈತ ಮುಖಂಡ ವೀರಣ್ಣ ಹಂಚಿನಾಳ ಸರ್ಕಾರದ ನಿರ್ಧಾರಕ್ಕೆ ವಿರೋಧಿಸಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಕಾರ್ಖಾನೆಯಿಂದನೇ 3,500 ರೂಪಾಯಿಯನ್ನು ಕೊಡಿಸಬೇಕು, ಸರ್ಕಾರ ಹೆಚ್ಚುವರಿ ಹಣವನ್ನ ಪಾವತಿಸಬೇಕು ಅಂತ ಹೇಳಿದ್ದಾರೆ. ಘೋಷಣೆ ಮಾಡಿದ ಹಣ ಸಾಲೋದಿಲ್ಲ, ಜೊತೆಗೆ ಸಚಿವರು ಬರೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಸಚಿವರು ಬಂದ ಬಳಿಕ ಹೋರಾಟವನ್ನ ಕೈ ಬಿಡುವ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ರೈತರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಣ್ಣು ತರಿಸಿರ್ತಕ್ಕಂತ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ. ಇವತ್ತು ನಿರಂತರ 10-12 ದಿವಸ ಆಯ್ತು ಹೋರಾಟ ಮಾಡ್ಕೊತ ಬರ್ತಕ್ಕಂತ ಹೋರಾಟ. ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದಕ್ಕೆ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವ್ರ ಮಂಡತನ ಕಚ್ಕೇರಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ತಿಳ್ಕೊಂಡು ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವ್ ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವ್ ಇವತ್ತು ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ನಾವ್ ಬೇಡಿರ್ತಕ್ಕಂತ ಹಣ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕನ್ನುವಂತದ್ದು ನಿರ್ಧಾರ ಇಟ್ಟಿವು. ಅದನ್ನ ಕಾರ್ಖಾನೆ ಅವರ ಕಡೆದ 3,500 ಹೆಸರು ಕೊಡ್ಬೇಕು. ಮತ್ ಮುಂದೆ ಬರ್ತಕ್ಕಂತ ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರಿಕವರಿ ಗೊಂದಲ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಹೋರಾಟವನ್ನ ಮುಂದುವರಿಸೋದಕ್ಕೆ ರೈತರು ನಿರ್ಧಾರ ಮಾಡಿದ್ದಾರೆ. 11.25 ರಿಕವರಿ ಇರುವ ಕಬ್ಬಿಗೆ ಮಾತ್ರ 3,300 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬಿನ ರಿಕವರಿ ಕೇವಲ 10ರಷ್ಟು ಮಾತ್ರ ಇದೆ. ಹೀಗಾಗಿ ಸರ್ಕಾರ ಘೋಷಿಸಿರುವಂತಹ ಬೆಂಬಲ ಬೆಲೆ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಸರ್ಕಾರ ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ ರೈತ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ರೈತ ಮುಖಂಡರಿಗೆ DC ಅವರು CM ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ ಕರೆದಿದ್ರು. ನಾವೆಲ್ಲ ಕೂತ್ಕೊಂಡಿದ್ದೀವಿ. ಬೆಳಗಾವಿ ಬಂತು ಚರ್ಚೆಗೆ, ಬಾಗಲಕೋಟೆ ಬಂತು, ಗುಲ್ಬರ್ಗ ಬಂತು, ಹಾವೇರಿ ಬಂತು. ಆದರೆ ಬಿಜಾಪುರ ಬರಲಿಲ್ಲ. ಆವಾಗ ನಾನು ಸನ್ಮಾನ್ಯ ಸಚಿವರು, ನಮ್ಮ ಇಬ್ಬರು ಸಚಿವರು ಅಲ್ಲಿ ಇದ್ದರು. ಬಿಜಾಪುರದಿಂದ ಉಸ್ತುವಾರಿ ಸಚಿವರು, ಸಕ್ಕರೆ ಸಚಿವರು ಒಮ್ಮ ಅಂದಂಗೆ ಆಯಿತು. ಬಿಜಾಪುರ ನಾವು ಸಂಭಾಳಿಸ್ತೀವಿ ಅಂತ ಅನ್ನುವಂಥ ಆಯಿತು. ಅದೇ ಒಂದು ಸಮಾಧಾನ ನಮ್ಗೆ. ಸಂಭಾಳಿಸ್ತೀವಿ ಅಂತಂದ್ರೆ ಏನು? ಈಗ ರಿಕವರಿ ಅಂದರೆ 10.25ಕ್ಕೆ ಅಷ್ಟು ರಿಕವರಿಗೆ 3,100 ಅಂತ ಫಿಕ್ಸ್ ಮಾಡಿದ್ದಾರೆ ಇವತ್ತು. ಹಾಂ, ಬೆಳಗಾವಿ ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು. 10.25ಕ್ಕೆ 3,100. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.